ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಬೆತ್ತಲೆಯಲ್ಲಿ ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಮೇರಿ ಮೇರಿ ಕ್ರಿಸ್ಮಸ್ 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 ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಬೆತ್ತಲೆಯಲ್ಲಿ ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ
ಗೊತ್ತಾಗಲ್ಲ ಅವ್ರಿಗೆ ಸ್ಪ್ರೆಡ್ ಮಾಡಂತ ಹೇಳೋರು ಅವನು ದೂರ ನೀರು येशूने 366 वेळा सांगितलेलं आहे की घाबरू नको. ಈ ವರ್ಷದ ಡಿಸೆಂಬರ್ ಕೊನೆಯ ದಿನದಲ್ಲಿ ನಾವಿದ್ದು ಇಡೀ ವರ್ಷವೆಲ್ಲ ದೇವರು ನಮ್ಮನ್ನು ಕಾಪಾಡಿದ್ದಾರೆ. संपूर्ण वर्ष प्रभूने आम्हाला वाचवलेलं आहे, सांभाळलेलं आहे. आपण डिसेंबरच्या शेवटच्या दिवसांमध्ये आहोत. ಈ ವರ್ಷವೆಲ್ಲ ದೇವರು ನಮ್ಮನ್ನು ದಾಟಿಸಿದ್ದಾರೆ. हा वर्ष पूर्ण प्रभूने आम्हाला पाठ केलेला आहे. ಏನು ಹೇಳಿದ ನಾನು? काय सांगितलेलं ತಾಯಿ आहे? ಹೊಟ್ಟೆಲಿರುವಾಗ ನಾನು ನಿನ್ನನ್ನು ಹುಟ್ಟಿದ್ದೇನೆ, आईच्या गर्भामध्ये असताना मी तुला वाहिलेलं आहे. ಹೊರಗೆ ಬರುವಾಗ ಕೂಡ ನಾನೇ ಸಹಾಯ ಮಾಡಿದ್ದೇನೆ, बाहेर येण्यासाठी देखील मीच मदत केलेली ನಿನ್ನ आहे. ಕೂದಲ ಹಣ್ಣಾಗುವಾಗ ಕೂಡ ನಾನೇ ನಿನ್ನನ್ನು ಹೊತ್ತು ನಡೆಸ್ತೇನೆ. आणि तुझे केस पिकते तेव्हा मीच तुला घेऊन चालवतो. ಸೊ ಮುಪ್ಪಿನ ತನಕ ನಾನೇ ನಿನಗೆ ಆಧಾರ ಅಂತ ಹೇಳಿದ. म्हातारपणी मीच तुझा आधार आहे. ಹಾಲೆಲೂಯಾ. ಜಗತ್ತು ಬಿಡಬಹುದಾದ್ರೆ ಯೇಸು ಬಿಡೋದಿಲ್ಲ. जग सोडेल पण येशू सोडणार नाही. ಯಾರು ಬಿಟ್ಟರು ಕೂಡ ಯೇಸು ಬಿಡೋದಿಲ್ಲ. कोणी सोडलं तरी येशू सोडणार ಎಷ್ಟು ಜನ नाही. ನಂಬ್ತೀರಿ? किती लोक विश्वास ठेवतात? ಎಷ್ಟು ಜನ ನಂಬ್ತೀರಿ? किती लोक विश्वास ठेवतात? ಹಾಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, ಕ್ಯೂ ತು ಡರ್ತಾ ಹೈ. ಹಾಲೆಲೂಯಾ. ಕೇಳ್ರಿ, ಕ್ಯೂ ತು ಡರ್ತಾ ಹೈ. ಹಾಲೆಲೂಯಾ. ಹೇಳ್ರಿ, 2025 ಬರಲಿ, 2075 ಬರಲಿ, ಯೇಸು ನನ್ನ ಜೊತೆಗಿದ್ದಾನೆ. ಹಾಲೆಲೂಯಾ. ಎದುರಿಕೊಳ್ಳ ಕರ್ತನನ್ನು ಸ್ತುತಿಸೋಣ, ಎದುರಿಕೊಳ್ಳ ಕರ್ತನನ್ನು ಸ್ತುತಿಸೋಣ, ಕರ್ತನನ್ನು ಆರಾಧಿಸೋಣ. ಪಕ್ಕದವ್ರು ಹೇಳ್ಕೊಂಡು ಇನ್ನೊಂದ್ಸಾರಿ ಪಕ್ಕದವ್ರು ನಡೆದರೆ ಕ್ಯೂಟ್ ನಡೀತಾ ಹೇ, तेरे लिए वो लड़ता है. पकड़कर क्यों तो डरता है, तेरे लिए वो लड़ता है. और मुख ಸ್ವಲ್ಪ ಹಿಂಗ ಚಿನ್ನಿಡಿರಿ ಗಲ್ಲ ಹಿಡಿರಿ, ಗಲ್ಲ ಹಿಡಿದು क्यों तो डरता है, हाँ तेरे लिए वो लड़ता है. हालेलೂಯಾ, ಹಾಲೆಲೂಯಾ. 24 ವರ್ಷ ಆಯ್ತು ನಮ್ಮ ಸೇವೆ. ಎಷ್ಟೋ ಸವಾಲುಗಳು ಬಂದವೆ, ಆದ್ರೆ ಪ್ರತಿಯೊಂದು ಯುದ್ಧ ಯೇಸು ಮಾಡಿದ್ದಾನೆ. ಪ್ರತಿಯೊಂದು ಗೌರ್ಮೆಂಟ್ ಆಗಲಿ, ಹಣದ ತೊಂದರೆ ಆಗಲಿ, ಪ್ರತಿಯೊಂದನ್ನು ಯೇಸು ಬಗ್ಗಿಸಿದ್ದಾನೆ. ಹಾಲೆಲೂಯಾ. ಎಲ್ಲರಲ್ಲಿ ನಾನು ಕೃಪೆ ಸಿಂಹಾಸನ ಸಭೆ ಹೇಳ್ತಾ ಇಲ್ಲ, ನಾನು ಕೃಪೆ ಸಿಂಹಾಸನ ಸಭೆ, ನಾನು ಭಯ ಪಡೋದಿಲ್ಲ. लड़ता है तेरे लिए वो लड़ता है, क्योंकि लड़ता है तेरे लिए वो लड़ता है. नारके ना बोले, नारके ना बोले, विजय दिलाएंगे. जब साथ है मसीहा, जब साथ है मसीहा, जीत हम जाएंगे. जब साथ है मसीहा, जब साथ है मसीहा, जीत हम जाएंगे. जीत हम जाएंगे, जीत हम जाएंगे, जीत हम जाएंगे, हम हमारेंगे. तेरे लिए वो लड़ता है, क्यों तो डरता है, तेरे लिए वो लड़ता है. ಪಕ್ಕದವ್ರ ಮುಖ ನೋಡಿ ಹೇಳಿ, ಕ್ಯೂ ತು ಡರ್ತಾ. ಹಾಲೆಲೂಯಾ. ಅವನೊಬ್ಬನೇ ಅಮ್ಮ ಕೆಸರಿನಲ್ಲಿ ಪಾಪದಲ್ಲಿ ಬಿದ್ದಾಗ ಕೆಸರಿನಲ್ಲಿ ಇಳಿದು ನನ್ನನ್ನು ನಿನ್ನನ್ನು ಹೊರಗೆ ತೆಗೆದಿದ್ದಾನೆ. ಪಾಪದಲ್ಲಿ ಇಳಿದು ನನ್ನನ್ನು ನಿನ್ನನ್ನು ಹೊರಗೆ ತೆಗೆದಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಸೈತಾನ್ ರೋಗ ಹಾಕಿದ, ಟೆನ್ಷನ್ ಹಾಕಿದ, ಪಾಪ ಹಾಕಿದ, ಶಾಪ ಹಾಕಿದ, ಮರಣ ಹಾಕಿದ. ಅಯ್ಯಯ್ಯಯ್ಯೋ. तेरे लिए वो लड़ता है, लड़ता है, तेरे लिए वो लड़ता है. नारक ना बोले, नारक ना बोले, विजय दिलाएंगे. जब साथ है मसीहा, जीत हम जाएंगे.
जाएंगे, हम कदम पाएंगे। दिल डरता है, तेरे लिए वो लड़ता है। दिल डरता है, तेरे लिए वो लड़ता है। ताकते ना भूले, ताकते ना भूले, पीछे दिलाएंगे। जब साथ है मसीहा, जब साथ है जीत हम जाएंगे। जब साथ है मसीहा, जब साथ है मसीहा, जीत हम जाएंगे। हम जाएंगे, जीत हम जाएंगे। जीत हम जाएंगे। जो भी कोई तनकारता है, अच्छे से भी वो भी बलवान को मारता है। इसलिए लोगों को जो भी कोई तनकारता है, अच्छे से भी वो भी बलवान को मारता है। और जैसे कोई जैसे जब साथ है मसीहा, जब साथ है मसीहा, जीत हम जाएंगे। जब साथ है मसीहा, जब साथ है मसीहा, जीत हम जाएंगे। हम जाएंगे, हम जाएंगे, जीत हम जाएंगे। संविधान बिहारे का हमसे दुश्मन जो जावे, हम खेल चलेंगे अपने साथ हथियार तुम्हारे। शैतान बिहारे का हमसे दुश्मन जो जावे, यीशु नाम में हम तो, यीशु नाम में हम तो बढ़ते जाएंगे। जब साथ है मसीहा, जब साथ है मसीहा, जीत हम जाएंगे। जब साथ है मसीहा, जब साथ है मसीहा, जीत हम जाएंगे। जीत हम जाएंगे, जीत हम जाएंगे, जीत हम जाएंगे। हम बताएंगे, हम चलेंगे आपके साथ हथियार युवानी। हालेलೂಯಾ. ಪ್ರೇರೆ ಲಕ್ಷಪತಿಯನ್ನು ನಾವು ಉಪಯೋಗಿಸುವ ಆಯುಧವು ದೈಹಿಕ ಸಂಬಂಧವಾದದ್ದಲ್ಲ. ನಾವು ಕತ್ತಿ ತಗೊಂಡು, ನಾವು ಕದೆ ತಗೊಂಡು, ನಾವು ಬಿಲ್ಲು ಬಾಣ ತಗೊಂಡು ಯುದ್ಧಕ್ಕೆ ಹೋಗುವವರಲ್ಲ. ನಾವು ಯಾವುದರಲ್ಲಿ ಯುದ್ಧಕ್ಕೆ ಹೋಗ್ತೇವೆ? ಯೇಸುವಿನ ನಾಮದಲ್ಲಿ. ನಾವು ಸ್ತುತಿಯಿಂದ. ಹಾಲೆಲೂಯ. ಪಕ್ಕದವರಿಗೆ ಹೇಳು, ಉದ್ದ ಮುಖ ಮಾಡೋದ್ರಿಂದ ಏನಾಗಲ್ಲಮ್ಮ. ಹೇಳು, ಉದ್ದ ಮುಖ ಮಾಡ್ಕೊಂಡಿದ್ರೆ ಏನಾಗೋದಿಲ್ಲ. ಸ್ತುತಿ ಮಾಡು, ನಿಮಗೆ ಜಯ ಸಿಗ್ತದೆ. हालेलुया। कार है, मेरा आवाज किधर है? हालेलुया। लेके चलेंगे साथ हथियार रूहानी, शैतान भी हारेगा हमसे दुश्मन जो जाने। यस, हम लेके चलेंगे अपने साथ हथियार रूहानी, शैतान भी हारेगा हमसे दुश्मन जो जाने। इस नाम में हम तो, इस नाम में हम तो बढ़ते जाएंगे। जब साथ है मसीहा, जब साथ है मसीहा, जीत हम जाएंगे। साथ है मसीहा, जब साथ
बचाएंगे, नफरत को भी हम प्यार से जीत दिखाएंगे। पैगाम मोहब्बत का कर कर पहुंचाएंगे, नफरत को भी हम प्यार से जीत दिखाएंगे। यीशु आने वाला, यीशु आने वाला, सबको बताएंगे। मसीहा जब साथ है, मसीहा जीत हम जाएंगे। ದುಡ್ಡಿರೋರ ಕಡೆ ಬಹಳ ಜನ ಹೋಗ್ತಾರೆ, ಅಲ್ಲಯ್ಯ. ಮುಖ ಚಂದ ಇರೋರ ಕಡೆ ಬಹಳ ಜನ ಹೋಗ್ತಾರೆ, ಆದ್ರೆ ನನ್ನಂಗೆ ನಿನ್ನಂಗೆ ಇರೋರ ಜೊತೆಗೆ ಯಾರು ಬರ್ತಾರೆ? ಯಾರು ಬರ್ತಾರೆ? ಯಾರು ಬರ್ತಾರೆ? ಜब साथ है मसीहा, सबसे ನೀವಷ್ಟೇ जब साथ है मसीहा, जब साथ जब साथ है मसीहा, क्या होगा? क्या होगा? पकड़ने में क्या होगा? दुख डरता है, तेरे लिए वो लड़ता है, दुख डरता है, तेरे लिए वो लड़ता है। ಜೊತೆ ಬರುವನು, ಅದ್ಭುತವ ಮಾಡುವನು, ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಪಕ್ಕದವರಿಗಾದ್ರೆ ಸೈತಾನನ್ನು ಓಡಿಸುವ, ಚಿಂತೆಯನ್ನು ಓಡಿಸುವ, ರೋಗವನ್ನು ಓಡಿಸುವ, ಯಾರು ಬರಲ್ಲ ನೀನೇ ಓಡಿಸ್ಬೇಕು. ಸೈತಾನನ್ನು ಓಡಿಸುವ, ಮನಸ್ಸನ್ನು ಸಂತೈಸುವ, ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು, ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಸಂಕಷ್ಟ ನೀಡುವನು, ಸಾಲ ಸಂಕಷ್ಟ ನೀಡುವನು, ಕಣ್ಣೀರನ್ನೆಲ್ಲ ಒರೆಸುವನು, ನನ್ನ ಕಣ್ಣೀರನ್ನೆಲ್ಲ ಒರೆಸುವನು, ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು, ಯೇಸು ಜೊತೆ ಬರುವನು, ಅವನು ಅದ್ಭುತವ ಮಾಡುವನು.
ನನಗೆ ಜಯ ಜಯವೇ, ಎಂದೆಂದು ನನಗೆ ಜಯ ಜಯವೇ. ಯೇಸು ಜೊತೆ ಬರುವನು, ಅದ್ಭುತ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತ ಮಾಡುವನು. Sana kita bangsa kita, ilmunya bersama kita bangsa kita. Jangan kita toleh ilmu bangsa kita. ಯೇಸುವಿನ ಹಾಗೆ ಯಾರು ಇಲ್ಲ ಅನ್ನೋರು ಎಷ್ಟು ಜನ? ಎಷ್ಟು ಜನ ಹೇಳ್ತೀರಿ ಯೇಸುವಿನ ಹಾಗೆ ಯಾರು ಇಲ್ಲ? ಹಲ್ಲೆಲೂಯಾ! ನನ್ನ ಜೀವನದಲ್ಲಿ ಏನೂ ಇರಲಿಲ್ಲ, ಯೇಸು ಬಂದು ಎಲ್ಲವನ್ನು ಮಾಡಿದ್ದಾನೆ. ಹಲ್ಲೆಲೂಯಾ! ಎಲ್ಲರೂ ಹೇಳ್ತಿದ್ರು ಇವ ರೋಗಿ, ಇವನ ದುಡ್ಡಿದ್ದೆಲ್ಲ ದವಾಖಾನೆಗೆ ಹೋಗ್ತಾನೆ, ನೀವು ಉಪಯೋಗ ಇಲ್ಲ. ಆದರೆ ಯೇಸು ಜೊತೆಗೆ ಬಂದಿದ್ದಾನೆ. ಹಲ್ಲೆಲೂಯಾ! ಇಲ್ಲಿ ವ್ಯಕ್ತಿ ಕಾಣ್ತಾ ನಿಮಗೆ ಇವನ್ನೆಲ್ಲ ಜುಗಾರು ಆಡ್ಕೊಂತ ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ, ಯೇಸು ಇವನ ಜೊತೆಗೆ ಬಂದಿದ್ದಾನೆ. ಹಲ್ಲೆಲೂಯಾ! ಇನ್ನೊಬ್ಬ ವ್ಯಕ್ತಿದ ನಿಮ್ಮ ಜೀವನದಲ್ಲಿ ಏನೂ ಇರಲಿಲ್ಲ. ಹಲ್ಲೆಲೂಯಾ! ಎಲ್ಲೆಲ್ಲೋ ಅಡ್ಡಾಡ್ತಿದ್ದ ಕೆಲಸಕ್ಕೋಸ್ಕರ, ಆದರೆ ಯೇಸು ಬಂದಾಗ ದೇವರು ಅವನಿಗೆ ಕೆಲಸ ಕೊಟ್ಟಿದ್ದಾನೆ. ಹಲ್ಲೆಲೂಯಾ! ಪಕ್ಕದಲ್ಲಿಗಳು ನಿನಗಾಗಿ ಯೇಸು ಬಂದಿದ್ದಾನೆ. ಇದು ಮಾನವ ಸಾಲ ಮನಸ್ಸಲ್ಲಾಗಿಲ್ಲ, ಇದು ಮಾನವ ಸಾಲ ಮನಸ್ಸಲ್ಲಾಗಿಲ್ಲ, ಮಾನವ ಸಾಲ ಜತಿ ಬದಲ ಮನಸ್ಸಲ್ಲಾಗಿಲ್ಲ, ಇದು ಮಾನವ ಸಾಲ ಜತಿ ಬದಲ ಮನಸ್ಸಲ್ಲಾಗಿಲ್ಲ. ಕನೆಲ್ಲ ಸಾಲ ವೀರ ನೀವು ಮನಸ್ಸಲ್ಲಾಗಿಲ್ಲ, ಕನೆಲ್ಲ ಸಾಲ ವೀರ ನೀವು ಮನಸ್ಸಲ್ಲಾಗಿಲ್ಲ, ನೀವು ಮನಸ್ಸಲ್ಲ ಜೀವನ ಮನಸ್ಸಲ್ಲಾಗಿಲ್ಲ, ನೀವು ಮನಸ್ಸಲ್ಲ ಜತಿ ಬದಲ ಮನಸ್ಸಲ್ಲಾಗಿಲ್ಲ. ಜ್ಞಾನ ಬರಕೆ ನೀವು ಮನಸ್ಸಲ್ಲಾಗಿಲ್ಲ, ಕನೆ ಜ್ಞಾನ ಬರಕೆ ನೀವು ಮನಸ್ಸಲ್ಲಾಗಿಲ್ಲ, ನೀವು ಮನಸ್ಸಲ್ಲ ಓ ಹಲ್ಲೆಲೂಯಾ! ಭಜನೆ 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 ಯೇಸುನ, ಭಜನೆ 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 ಯೇಸುನ. ಭಜನೆ 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 ಯೇಸುನ, ಭಜನೆ 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 ಯೇಸುನ, ಭಜನೆ 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 ಹಲ್ಲೆಲೂಯಾ! ಕರ್ತನ ಚಪ್ಪಾಳೆ. Thank you, Jesus. Hallelujah. 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 ದಯವಿಟ್ಟು ಕೂತ್ಕೊಳ್ಳಿ, ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ. आपलं हृदय तपासा. ಇನ್ನೂ ಯಾವ ಪಾಪದಲ್ಲಿ ಜೀವಿಸ್ತಾ ಇದ್ದೇವೆ? अजून कोणत्यातरी पापामध्ये सतत आहे काय? ಪಾಪ ಕೊಡುವ ಸಂಬಳ ಮರಣ. पापाचे वेतन मरण आहे. ಎಲ್ಲಿಯವರೆಗೆ ನೀನು ಪಾಪದಲ್ಲಿ ಜೀವಿಸ್ತೀಯೋ ಈ ಜೀವನವನ್ನು ನೀನು ಎಂಜಾಯ್ ಮಾಡಬೇಕಾಗುತ್ತದೆ. जोपर्यंत तुम्ही पापामध्ये जगता हे जीवन तुम्ही एन्जॉय करू शकत नाही. ಬಂದಿರುವ ಮಕ್ಕಳೆಲ್ಲ ಶಾಂತ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಕೂತ್ಕೊಳ್ರಿ. ಅಲ್ಲಿ सर्वजण खाली बसा. ಯಾರ್ಯಾರಿದ್ರಿ ಕೂತ್ಕೊಳ್ರಿ. ಅಶರಸ್ ಟೀಮ್, ಸರ್ವಿಂಗ್ ಟೀಮ್ ಎಲ್ಲರೂ ಒಳಗೆ ಬಂದು ಕೂತ್ಕೊಳ್ರಿ. ನಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಂಡು ಕರ್ತನ ಭೋಜನದಲ್ಲಿ ನಾವು ಭಾಗ ತೆಗೆದುಕೊಳ್ಳುವಂಥ ಸಮಯ ಇದೆ. आपण आपलं हृदय तपासून प्रभू भोजनामध्ये भाग घेण्याचा वेळ आहे हा. ಡಾನ್ಸ್ಗಳ ಮುಖಾಂತರ, ಸ್ಕಿಟ್ಗಳ ಮುಖಾಂತರ, ಹಾಡುಗಳ ಮುಖಾಂತರ ಸುವಾರ್ತೆಯನ್ನು ಬೆಳೆದುಕೊಳ್ಳುತ್ತೇವೆ.
सुवार्ता तुमच्याकडे डान्सच्याद्वारे स्किटच्याद्वारे पोचलेली आहे. ಪಾಪ ಕೊಡುವ ಸಂಬಳ ಮರಣ. पापाचे वेतन मरण आहे. ಅದು ಎಷ್ಟೇ ನಿನ್ನಲ್ಲಿರುವಂಥ ಐಶ್ವರ್ಯ ಆಗಲಿ, ಅದು ನಿನಗೆ ಯಾವುದೇ ದೈಹಿಕ ಸಂಗತಿ ಆಗಲಿ, ಎಲ್ಲಿಯವರೆಗೆ ಪಾಪವು ನಿನ್ನ ಜೀವಿತದಲ್ಲಿ ಇದೆಯೋ, ಯು ಕೆನಾಟ್ ಎಂಜಾಯ್ ಯುವರ್ ಲೈಫ್. ನಿನ್ನ ಜೀವಿತವನ್ನು ನೀನು ಎಂಜಾಯ್ ಮಾಡಲಿಕ್ಕಾಗೋದಿಲ್ಲ. जोपर्यंत पाप तुमच्या जीवनामध्ये असते तोपर्यंत तुम्ही तुमचं जीवन एन्जॉय करू शकत नाही. ನಿನ್ನ ಮನಸ್ಸು ಯಾವುದನ್ನು ದೂಷಿಸ್ತದೆ, तुमचं मन कोणत्या गोष्टीला दोष देते. ನಾನು ಮಾಡೋದು ತಪ್ಪು ಎಂಬುದಾಗಿ ನಿನ್ನ ಮನಸ್ಸು ಯಾವ ಅಪರಾಧವನ್ನು ನಿನಗೆ ತೋರಿಸ್ತದೆ. हे करणं चुकीचं आहे म्हणून जोपर्यंत तुमचं मन तुम्हाला दाखवत असते ಎಲ್ಲಿಯವರೆಗೆ ಯೇಸು ನನ್ನನ್ನು ಕ್ಷಮಿಸು, आणि त्याच्यासाठी येशू मला तू क्षमा कर, ನನ್ನನ್ನು ಕ್ಷಮಿಸು, मला क्षमा कर. ನೀನು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿದಾಗಲೇ ನಿನಗೆ ಪೂರ್ಣ ಬಿಡುಗಡೆ. या प्रकारे पश्चाताप करून देवाकडे जेव्हा तुम्ही वळता तेव्हा तुम्हाला पूर्ण मुक्तता. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, डोळे बंद करा, ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಿ. हृदय तपासून घ्या. ಈಗ ನೀನು ಮಾಡುವಂಥ ಸಂಗತಿ ದೇವರ ಜೊತೆಗೆ ನಿನ್ನನ್ನು ಕನೆಕ್ಟ್ ಮಾಡ್ತಾರೆ, ಜೋಡಿಸ್ತದೆ. आता जी गोष्ट तुम्ही करण्यासाठी जात आहात ती गोष्ट तुम्हाला देवाला जोडते. Hallelujah. Thank you, Jesus. Thank you, Jesus. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಿ. डोळे बंद करा आणि हृदय तपासून घ्या. ನಿಶ್ಶಬ್ದವಾಗಿ निःशब्द असे ದೇವರ ವಿರುದ್ಧವಾಗಿ ಯಾವುದೇ ತಪ್ಪು, ಯಾವುದೇ ಪಾಪ ಮಾಡಿದರೂ ಕೂಡ ನಿಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಿ. देवाच्या विरुद्ध कोणतेही पाप, कोणतीही चूक केला असाल तर देवाकडे क्षमा मागा. Thank you, Jesus. ನಿನ್ನನ್ನು ಪ್ರೀತಿಸಿ ನಿನಗಾಗಿ ಆತನ ಬಂದ. तुमच्यावरती त्याने प्रेम केलेलं आहे, तुमच्यासाठी तो आलेला आहे. ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಿ, ನಮ್ಮ ಜೀವಿತಗಳನ್ನು ಸಮರ್ಪಿಸೋಣ. हृदय तपासून घेऊया आणि आपल्या जीवनाला त्याला समर्पण करूया. ಯೇಸು ಮೇಲೆ ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನದಲ್ಲಿ ತೆಗೆದುಕೊಳ್ಳಿ. येशूवरती विश्वास ठेवून पाण्यामध्ये बुडून बाप्तिस्मा घेतलेला आहात. तुम्ही तुमच्या जागेवरती उठून उभं राहा. ನಿಮ್ಮ ಸ್ಥಳದಲ್ಲಿ ತೆಗೆದುಕೊಳ್ಳಿ. तुमच्या जागेवरती उठून उभं राहा. ಆ ನೀರಿನಲ್ಲಿ ನಿಂತು ನೀವು ಮಾಡಿಕೊಂಡಿರುವ ನಿರ್ಣಯವನ್ನು ನೆನೆಸಿಕೊಳ್ಳಿ. पाण्यामध्ये उभे राहून तुम्ही जो निर्णय घेतलेला आहे तो आठवण करा. ಮತ್ತು ನಾವು ನಿಮ್ಮ ಜೀವಿತಗಳನ್ನು ಸಮರ್ಪಿಸಿ. पुन्हा एकदा आपलं जीवन त्याला समर्पण करा.
ಪರಿಶುದ್ಧತೆಗೆ, ಸಂಪೂರ್ಣತೆಗೆ, ಅತ್ಯಧಿಕ ಮೌಲ್ಯಕ್ಕೆ ಪ್ರತೀಕ. ನಾನು ಬಂಗಾರದ ಬಣ್ಣ, मैं सोने का रंग हूँ, ದೇವರು ಪರಿಶುದ್ಧನು, परमेश्वर परिशुद्ध है, ಬಣ್ಣ, मैं सुनहरा रंग हूँ, ಸ್ವರ್ಗದಲ್ಲಿ स्वर्ग में ಪಾಪ ಇಲ್ಲ, पाप नहीं है, ಪವಿತ್ರವಾದದ್ದು, पवित्र है, ವರ್ಣಿಸಲಾರದಷ್ಟು ಆನಂದವೂ ಇರುತ್ತದೆ. हम वर्णन नहीं कर सकते कि उतना आनंद है। ನಾನು ಬಂಗಾರದ ಬಣ್ಣ, मैं सुनहरा रंग हूँ, ಸ್ವರ್ಗದಲ್ಲಿರುವ ಜೀವನ ಪರಿಶುದ್ಧವಾದದ್ದು, स्वर्ग में जो जीवन है वो पवित्र जीवन है, ಪಾಪವಿಲ್ಲದ್ದು, उसमें पाप नहीं है, ಶಾಪವಿಲ್ಲದ್ದು, शाप नहीं है, ದ್ವೇಷ ಇಲ್ಲದ್ದು, द्वेष नहीं है, ರೋಗ ಇಲ್ಲದ್ದು, रोग नहीं है, ಬಡತನ ಇಲ್ಲದ್ದು, गरीबी नहीं है, ಕಣ್ಣೀರ ಇಲ್ಲದ್ದು, आंसू नहीं है, ಮರಣವಿಲ್ಲದ್ದು, मरण नहीं है, ದುಃಖ ಇಲ್ಲದ ಜೀವನ. दुख नहीं रहने वाला जीवन। ನಾನು ಕಪ್ಪು ಬಣ್ಣ, मैं काला रंग हूँ, ಅಂಧಕಾರಕ್ಕೆ ಪಾಪಕ್ಕೆ ಚಿಹ್ನ, मैं पाप का दान खाना रहता है, अकेलापन नकारात्मकता होती है। ನಾ मैं काला रंग हूँ, ಈ ಕತ್ತಲು ये अंधकार ದೇವರ ವಿರುದ್ಧವಾಗಿ ये अंधकार परमेश्वर के विरुद्ध ಈ ಕತ್ತಲು ये अंधकार ದೇವರ ವಿರುದ್ಧವಾಗಿ परमेश्वर के विरुद्ध ಅಪರಿಶುದ್ಧತೆ परिशुद्धता ವಿರೋಧ. रहता है। ನಾನು ಕಪ್ಪು ಬಣ್ಣ, अंधापन है, ಭಾರತ ದೇಶ ಯಾವಾಗ ಈ ಒಂದು ಮೂಲಕದಿಂದ ಹೊರಗೆ ಬರ್ತದೋ ಆವಾಗ ಭಾರತ ದೇಶ ಉದ್ಧರಿಸ್ತದೆ. जब भारत देश इस अंधेपन से बाहर आएगा तभी भारत देश का उद्धार होगा। ಹಲ್ಲೆಲೂಯಾ. ನಮ್ಮನ್ನು ಈ ಅಂಧಕಾರ ಶಕ್ತಿಗಳಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ರಕ್ತ ಸುರಿಸಿದ. हमको इस अंधकार से बाहर निकालने के लिए दूर करने के लिए यीशु मसीह के शरीर के ऊपर अपनी जान का कलम उठाया है। ಕೆಂಪು ಮಣ್ಣು ಕ್ರಿಸ್ತನ ರಕ್ತಕ್ಕೆ ಹೋಲಿಕೆಯಾಗಿದೆ. लाल रंग परमेश्वर के लहू का सूचना करता है। ಈ ಕೆಂಪು ಈ ಯೇಸು ಕ್ರಿಸ್ತನ ರಕ್ತದಲ್ಲಿ ಯಾರು ಶುದ್ಧಿ ಆಗ್ತಾರೋ ಅವರ ಹೃದಯವು ಪವಿತ್ರವಾಗ್ತದೆ. यीशु मसीह के लहू में जो कोई भी शुद्ध होता है उनका हृदय वो पवित्र बनता है। ಸೊಸೆಯೊಂದಿಗೆ ತಿರುಗುವುದಕ್ಕೆ ಗೋಡು ಗೋಡ जो सास को वो बहू तिलकुटे के बोलती है गोड़ बोल, अच्छा मीठा बोल। ಒಬ್ಬರೊಬ್ಬರು ಗೋಡು ಬೋಲ್ತಾರೆ ಯಾವ ಸಾಯ್ತಾವ वो ऊपर ऊपर बोलती है अच्छा बोल मीठा बोल और मन में बोलती थी कब मरेगी क्या मालूम। ಆತನಂದ್ರಿ आराम हुआ है क्या? ಛಾತ್ರಿ चाय हुआ है क्या? ಊಟಾತ್ರಿ खाना हुआ है क्या? ಎಲ್ಲರೂ ಕೂತ್ಕೊಂಡು सब मुंह बोलते ही जाना है बाबा। ಬಾಹ್ಯ ಅಂದರೆ हमारा बाहर एक चेहरा है अंदर एक चेहरा है। ಯಾವಾಗ ನಾವು ಕ್ರಿಸ್ತನ ರಕ್ತದಲ್ಲಿ ಶುದ್ಧಿ ಆಗ್ತಾವ ಅವಾಗ ನಾವು ಶುದ್ಧರಾಗ್ತೀವಿ. जब हम मसीह के लहू में शुद्ध होते हैं तभी हम पवित्र होकर शुद्ध होते हैं। ತಿಳುಮುಳು ನಿನ್ನ ಶುದ್ಧ ಸುದ್ದಿ 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 ಮಂಚ ವಿಚಾರ ಮಾಡ್ತಾರೆ ಪರಿಶುದ್ಧ ಆಗ್ತಾರೆ. वो दादा लपेट कर वो भी सोचता है कि पवित्र बनाओ क्या? ನಿನ್ನ ಪಾಪಗಳ ಶುದ್ಧಿ ಆಗುವ ಶಕ್ತಿ ದಾರಕ್ಕಿದ್ರೆ ನಿಮಗೆ ದೇವರೇ ಆಗಬೇಕು. अगर आपके पापों को शुद्ध करने की शक्ति उस धागे में है तो आपको परमेश्वर क्यों चाहिए? ಜಗತ್ತಿನಲ್ಲಿ ದಾರ ಕಂಪನಿ ಶ್ರೇಷ್ಠ ಮಾಡಿ दुनिया में उस धागे की कंपनी का नाम प्रसिद्ध है। ಹೌದಲ್ಲ ಬಿಡುಗಡೆ ಮಾರ್ಗಡಿ वो बारवाड़ी छोड़ दीजिए, ಸತ್ಯವನ್ನು ಹುಡುಕುವುದು ಪ್ರಾರಂಭಿಸಿ. जो सच है उसको ढूंढना शुरू कीजिए। ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧೀಕರಣ ಮಾಡಿ ಎಲ್ಲ ಪಾಪಗಳಿಂದ ನಮ್ಮನ್ನು ನಿವಾರಣೆ ಮಾಡ್ತಾರೆ. मसीह का लहू हमें शुद्ध करकर सारे पापों से हमें छुटकारा देता है। ನಮಗೆ ಹೊಸ ಜೀವನ ಕೊಡ್ತಾರೆ. हमें नया जीवन देता है। ಗ್ರೀನ್ ಕಲರ್ हरा रंग ಚಿಗುರು ಹೊಸ ಜೀವನ ನಿರೀಕ್ಷೆಗೆ ಹೋಲಿಕೆ. अंगूर फूटना नया जीवन आशा का चिन्ह है। ಹಲ್ಲೆಲೂಯಾ. ಇವತ್ತು ನಿನ್ನ ಜೀವನ ಎಷ್ಟೇ ಬಿದ್ದೋಗಿರ್ಬೋದು, आज आपका जीवन कितना भी गिरा हुआ है, ಸೈತಾನ ಎಷ್ಟೇ ಲಾಸ್ ಮಾಡಿರ್ಬೋದು, शैतान कितना भी नाश करने दो, ನಿನಗೆ ತಿರುಗಾ ದೇವರು ಚಿಗುರು ಹುಟ್ಟಿಸ್ತಾನೆ. परमेश्वर फिर से आपको अंगूर फूटेगा। ರಕ್ತದಲ್ಲಿ ಶುದ್ಧಿಯಾಗು, आपको लहू में शुद्ध होना है, ಎಲ್ಲ ಪಾಪವನ್ನು ಬಿಟ್ಬಿಡು, सारे पाप को छोड़ना ದುಷ್ಟತನ है, ಬಿಟ್ಬಿಡು, दुष्टता छोड़ना है, ಅಗೆತನ ದ್ವೇಷ ಬಿಟ್ಬಿಡು, वो देवा वो इच्छा छोड़ना है, ರಕ್ತದಲ್ಲಿ ತೊಳ್ಕೊ, लहू में खुद को धो लीजिए, ಶುದ್ಧಿಯಾಗು. पवित्र बनिए। ಎಲ್ಲ ಶಾಪಗಳು ನಿನ್ನನ್ನು ಬಿಟ್ಟು ಹೋಗ್ತವೆ. सारे शाप को छोड़कर चले जाएंगे।
ತಿರುಗಿ ದೇವರು ನಿಮಗೆ ನಿರೀಕ್ಷೆ ಹುಟ್ಟಿಸ್ತಾನೆ, ಹೋಪ ಹುಟ್ಟಿಸ್ತಾನೆ. फिर से परमेश्वर आपने एक आशा उत्पन्न करता है. ಬೈಬಲ್ನ 66 ಪುಸ್ತಕಗಳಿರುವ ಸಂದೇಶ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ತೀನಿ. बाइबल में जो 66 बुक में जो संदेश लिखा है आपको बहुत आसानी से मैंने बोला है. हालेलुया. ನಂಬ್ತೀರಾ? आप विश्वास करोगे क्या? ಯಾರಾದರೂ ಇವತ್ತು ಹೆಸರು ಮೇಲೆ ಜೀವನ ಕೊಡಲಿಕ್ಕೆ ಇಷ್ಟಪಡ್ತೀರಾ? इस ध्यान में आप आज यीशु मसीह को अपना जीवन में देखने की इच्छा करते हो तो ನೀವು ಕರ್ತನಲ್ಲಿ ನಂಬಿಕೆ ಇಡುವುದಾದರೆ अगर आप परमेश्वर की विश्वास करते हो तो ನಿಮಗೆ ನಿತ್ಯ ಜೀವ ಸಿಗ್ತದೆ. आपको अनंत काल का जीवन मिलेगा. ಮಣ್ಣಿನ ಬರೆಯುವ ಶರೀರ ಮಣ್ಣಿಗೆ ಹೋಗ್ತದೆ, ಅದರಿಂದ ಆತ್ಮ ಸ್ವರ್ಗಕ್ಕೆ ಸೇರ್ತದೆ. ಆ ಬಂಗಾರ ಬಣ್ಣದ ಹಾಗೆ ಬಂದ ಆ ಪರಿಶುದ್ಧನಾದ ದೇವರ ಜೊತೆಯಲ್ಲಿ ನಾವು ಯುಗಾಂತರಗಳು ಜೀವಿಸ್ತೇವೆ. मिट्टी से आया हुआ जो इस मिट्टी में मिलेगा पर हमारी आत्मा वो स्वर्ग जाएगी. वो इस मेरे रहकर जो स्वर्ग है स्वर्ग में जाएगा परमेश्वर के साथ हम युगों युगों तक रहेंगे. ಚಿಕ್ಕ ನಿಮಗೆ ಅವಕಾಶ ಕೊಡ್ತೇನೆ. एक छोटा मौका मैं आपको देना चाहता हूँ. ಯೇಸುವನ್ನು ನೀವು ಹೃದಯದಲ್ಲಿ ಕರೆಯುತ್ತೀರಿ, ನೀವೇನು ಮಾಡೋಷ್ಟೇ यीशु मसीह को अपने हृदय में बुलाने के लिए आपको कोई कुछ करने की जरूरत नहीं है. ಪಶ್ಚಾತ್ತಾಪಡ್ರಿ, ನಂಬಿಕೆ ಇಡ್ರಿ, ನಂಬಿಕೆ ಮಾಡ್ರಿ, ನೀವು ದೇವರ ಮಕ್ಕಳಾಗ್ರಿ. पश्चाताप करिए, विश्वास रखिए और कबूल करिए परमेश्वर के बच्चे आप बनोगे. ಮಾಡ್ತೀರಾ? करोगे क्या? ಹಾಲೆಲೂಯಾ. ಯಾರು ನಿಮ್ಮ ಪಾಪಗಳನ್ನು ಶುದ್ಧಿ ಆಗಬೇಕು ಅಂತ ಇಷ್ಟ ಇದೆ? कितने लोग चाहते हैं कि आपको अपने पापों से मुक्ति होनी है? ನಾನು ಕೂಡ ಯೇಸುವನ್ನು ನಂಬಿ ನಿತ್ಯ ಜೀವ ಪಡ್ಕೊಳ್ತೇನೆ ಎಂಬುದಾಗಿ ಎಷ್ಟೇ ಆಸೆ ಇದೆ. मैं भी यीशु मसीह में विश्वास करता हूँ अनंत काल का जीवन पाऊंगा, लेकिन कितने लोगों को आशा है? ಚಿಕ್ಕ ಪ್ರಾರ್ಥನೆ. एक छोटी सी प्रार्थना कीजिए. ಯೇಸುವನ್ನು ನಿಮ್ಮ ಹೃದಯ ಕೊಡುವಂತ ಒಂದು ಚಿಕ್ಕ ಪ್ರಾರ್ಥನೆ. यीशु मसीह को अपना हृदय देने जैसा एक छोटी सी प्रार्थना कीजिए. ಇವತ್ತು ಹೊಸ ಜನ್ಮ ಬೇಕಿದೆ. आज एक नया जीवन आप उठाइए. ಜನ್ಮ ಜನ್ಮ एक नया जन्म आप उठाइए. ಇವತ್ತು ಹೊಸ ಜನ್ಮ आज एक नया जन्म ದೇವರು ಕೊಡ್ಲಿಕ್ಕೆ ಹೋಗ್ತಾರೆ. परमेश्वर देने के लिए जा रहा है. ನಿನ್ನ ಜೀವಿತ ಎಷ್ಟೇ ಖರಾಬ್ ಆಗ್ತದೆ, अभी तक अपना जीवन आपका जीवन कितना भी खराब रहेगा, ಇವತ್ತು ನಿನ್ನ ಹೊಸ ಪೇಜ್ आज से नया पेज ನಿನ್ನ ಜೀವಿತದಲ್ಲಿ ದೇವರು ಶುರು ಮಾಡ್ತಾರೆ. परमेश्वर आपके जीवन में शुरू करेगा. ಎಷ್ಟೇ ಲಾಸ್ ಆಗುತ್ತೆ, कितना भी लॉस हुआ रहने दो. ಇವತ್ತಿನಿಂದ ಮತ್ತೆ ನಿನ್ನ ಜೀವಿತ ಚಿಗುರಿಸ್ತದೆ. बोला बोला सारे बोला 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 सारे बोला 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 सारे बोला. बोला कृष्ण महाराज की जय, बोला कृष्ण महाराज की जय, बोला कृष्ण महाराज की जय, बोला कृष्ण महाराज की जय. ಯಾರ್ಯಾರು ಊಟ ಮಾಡಿದ್ದಾರೆ? ಹೋಟೆಲಿನ ಹೊಡೆದಿದೆ, ಊಟ ಮಾಡ್ಕೊಂಡು ಬರೋದು. ಎಲ್ಲರೂ ಊಟ ಮಾಡಿ ಆವಾಜ್ ಕೇಳಿಸೋದು. ಹಾಲೆಲೂಯಾ, ಹಾಲೆಲೂಯಾ. ಯಾರ್ಯಾರು ಕುತ್ಕೊಂಡ್ರಿ?